ಈ ದಿನ ನಮ್ಮ ಶಿವಮೊಗ್ಗ ಜಿಲ್ಲಾ ಕೋರ್ಟ್ ಕಾಂಪ್ಲೆಕ್ಸ್ ಆವರಣಕ್ಕೆ ಮಾನ್ಯ ಪ್ರಧಾನ ಡಿ ಜೆ ಸಾಹೇಬ್ರ ಒಂದು ಇಮೇಲ್ ಐ ಡಿಗೆ ಈ ಒಂದು ಆವರಣವನ್ನು ನಾವು ಬಾಂಬ್ ಮುಖಾಂತರ ಉಡಾಯಿಸ್ತೀವಿ ಅಂತ ಒಂದು ಮೇಲ್ ಬಂದಿದೆ. ಈ ಮೇಲು ನಿನ್ನೆ ರಾತ್ರಿ ಅಂದರೆ ಇವತ್ತು ಬೆಳಗಿನ ಜಾವ 1:37ಕ್ಕೆ ಬಂದು ಇಲ್ಲಿ ಡೆಲಿವರ್ ಆಗಿದೆ. ಇದನ್ನು ನಾವು ತಿಳಿದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ASC ಟೀಮು ಮತ್ತು ನಮ್ಮ ಎಲ್ಲ ಆಫೀಸರ್ಸು ಸಿಬ್ಬಂದಿಯನ್ನು ಇಲ್ಲಿ ಕಳಿಸ್ಕೊಟ್ಬಿಟ್ಟು DFMD ಮತ್ತು HHMD ಎರಡನ್ನೂ ಇನ್ಸ್ಟಾಲ್ ಮಾಡಿಸಿ ನಮ್ಮ ಡಾಗ್ ಸ್ಕ್ವಾಡನ್ನು ಕರೆಸಿ ಪ್ರತಿಯೊಂದು ರೂಮನ್ನು ಇಲ್ಲಿ ನಾವು ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ತನಕ ನಮಗೆ ಯಾವುದೇ ರೀತಿಯ ಒಂದು ಅನುಮಾನಾಸ್ಪದವಾದ ವಸ್ತು ಸಿಕ್ಕಿಲ್ಲ. ಎಲ್ಲವೂ ನಾರ್ಮಲ್ ಆಗೇ ಇದೆ. ಈ ನಿಟ್ಟಿನಲ್ಲೇ ನಾವು ನಮ್ಮ ಜಯನಗರ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಇದು ಒಂದು ಹುಸಿ ಬಾಂಬ್ ಪ್ರಕರಣವಾಗಿದ್ದು ಇದರಲ್ಲಿ ಯಾರು ಬಂದಿದ್ದಾರೆ, ಏನಕ್ಕೆ ಕಳಿಸ್ಕೊಟ್ಟಿದ್ದಾರೆ, ಇದರ ಬಗ್ಗೆ ನಮ್ಮ ತನಿಖೆಯಲ್ಲಿ ನಾವು ಹೆಚ್ಚಿನ ವಿಚಾರವನ್ನು ಕಂಡ್ಕೊತೀವಿ. ನಾವು ಪ್ರೈಮ ಫೇಸಿಯಲ್ಲಿ ನಾವು ಇದು ಉದಯನಿಧಿ ಸ್ಟಾಲಿನ್ ಅವ್ರದ್ದು ಯಾವುದೋ ಒಂದು ಕೇಸ್ ರಿಲೇಟೆಡ್ ಅಂತ ಹೇಳಿ ಮೆನ್ಷನ್ ಮಾಡಿ ಈ ಹುಸಿ ಬಾಂಬ್ ಒಂದು ಸಂದೇಶನವನ್ನು ಅವರು ರವಾನೆ ಮಾಡಿದ್ದಾರೆ. ಆ್ಯಸ್ ಆಫ್ ನೌ ನಮಗೆ ಆ ಥರ ಏನು ಕಂಡು ಬಂದಿಲ್ಲ. ಆದರೂ ಕೂಡ ನಾವು ನಮ್ಮ ಎಲ್ಲ ಸಿಬ್ಬಂದಿ ಮತ್ತು ನಮ್ಮ ಆ್ಯಂಟಿ ಸಾಬೋಟಾಜ್ ಚೆಕ್ ಟೀಮು, ನಮ್ಮ ಬಾಂಬ್ ಸ್ಕ್ವಾಡ್ ಟೀಮು ಮತ್ತು ನಮ್ಮ ಡಾಗ್ ಸ್ಕ್ವಾಡ್ ಟೀಮ್ ಎಲ್ಲವನ್ನು ನಾವು ಇಲ್ಲೇ ನೆರೆತಿದ್ದೀವಿ. ಎಲ್ಲ ಪ್ರತಿಯೊಂದು ಕೊಠಡಿಯನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ತನಕ ನಮಗೆ ಇದು ಹುಸಿ ಪ್ರಕರಣ ಅಂತಲೇ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ. ನಿನ್ನೆ ರಾತ್ರಿ 1:37ಕ್ಕೆ ಬಂದಿದೆ. ಅದರಲ್ಲಿ ಇಮೇಲಲ್ಲಿ ಅವರು ವಿಸ್ತಾರವಾಗಿ ಒಂದು ಉದಯನಿಧಿ ಸ್ಟಾಲಿನ್ ಅವ್ರದ್ದು ಅವ್ರ ಮೇಲೆ ಒಂದು ಕೇಸ್ ಆಗಿದೆ, ಆ ಕೇಸಲ್ಲಿ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ ಅನ್ನೋದನ್ನು ಮೆನ್ಷನ್ ಮಾಡಿ ಆ ಒಂದು ನಿಟ್ಟಿನಲ್ಲೇ ಫಸ್ಟ್ ಲೈನಲ್ಲಿ ಈ ಬಾಂಬ್ದು ಒಂದು ಬೆದರಿಕೆಯನ್ನು ಮೆನ್ಷನ್ ಮಾಡಿ ನಂತರ ಓಪನ್ ಮಾಡಿದಾಗ ನಿಮಗೆ ಡೀಟೇಲ್ಸು ಇದ್ರ ಬಗ್ಗೆ ಸಿಗುತ್ತೆ. ಈ ಕೇಸ್ ಬಗ್ಗೆ ಕೂಡ ನಾವು ಇವಾಗ ಯಾವುದೇ ಮಾಹಿತಿ ನಮ್ಮಲ್ಲಿ ಇಲ್ಲ. ಅದನ್ನು ನಾವು ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ ತಮಿಳ್ನಾಡು ಅಲ್ಲಿ ಚೆನ್ನೈಗೆ ಬರುತ್ತೆ, ಅದು ಅಲ್ಲಿ ಅವ್ರಿಗೆ ನಾವು ಮಾತಾಡಿಕೊಂಡು ಅವ್ರ ಜೊತೆ ನಾವು ಕಮ್ಯುನಿಕೇಷನ್ ಮಾಡಿಕೊಂಡು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಇನ್ವೆಸ್ಟಿಗೇಷನ್ ಟೈಮಲ್ಲಿ ತಗೊತೀವಿ. ಮುಂಜಾಗ್ರತಾ ಕ್ರಮವಾಗಿ ಆಲ್ರೆಡಿ ನಾವು ನಮ್ಮ DFMD HHMDಗಳನ್ನ ಹಾಕಿದ್ದೀವಿ. ಪ್ರತಿಯೊಂದು ಎಂಟ್ರಿಯಲ್ಲೂ ನಮ್ಮ ಸಿಬ್ಬಂದಿಯವರು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಅದಲ್ಲದೇ ನಮ್ಮ ASC ಟೀಮು ಇಲ್ಲೇ ಕರೆಂಟ್ಲಿ ಪ್ರತಿಯೊಂದು ರೂಮ್ನ ಚೆಕ್ ಮಾಡ್ತಾ ಇದೆ. ನಮ್ಮ ಡಾಗ್ ಸ್ಕ್ವಾಡ್ನು ಚೆಕ್ ಮಾಡ್ತಾ ಇದೆ. ಇಲ್ಲಿದಲ್ಲ ಅದು ಆ ಕೇಸು ಈ ಒಂದು ಆವರಣದಲ್ಲ, ಅದು ಇದು ಚೆನ್ನೈಯಲ್ಲಿರುವಂತಹ ಕೇಸ್. ಅದರ ಬಗ್ಗೆ ನಮೂದನೆ ಮಾಡಿ ಇಲ್ಲಿ ಅವರು ಕಳಿಸ್ಕೊಟ್ಟಿದ್ದಾರೆ. ಇಲ್ಲ, ಬ್ಲಾಸ್ಟಿಂಗ್ ಟೈಮಿಂಗ್ಸು ಏನು ಮೆನ್ಷನ್ 2:15 ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಮಧ್ಯಾಹ್ನ 2:15 ಅಂತ ಅದನ್ನು ಮೆನ್ಷನ್ ಮಾಡಿಲ್ಲ. ಅವರು 2:30ಗೆ ಅದು ಗ್ಯಾಸ್ ಸಿಲಿಂಡ್ರನ್ನು ಬಳಸಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅದರ ಇಲ್ಲ, ಅದನ್ನು ಇವಾಗ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಾವು ಅದನ್ನು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತೀವಿ. ಸೊ 2:15ಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೂ ನಮ್ಮ ASC ಟೀಮ್ ಪ್ರತಿಯೊಂದು ಜಾಗವನ್ನು ಇವಾಗ ನಾವು ಚೆಕ್ ಮಾಡಿಕೊಂಡು ಎಲ್ಲ ಓಕೆ ಕ್ಲಿಯರೆನ್ಸ್ ತೊಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ನಾವು ಎಲ್ಲಿಂದ ಬಂತು, ಯಾವ ಇಲ್ಲ, ಅದ್ರ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಷನಲ್ಲಿ ನಾವು ಇದನ್ನು ನೋಡಬೇಕಾಗತ್ತೆ. ಇದೇ ರೀತಿ ಬೇರೆ ಜಾಗಗಳಿಗೂ ಬಂದಿದೆ ಅಂತ ಒಂದು ಮಾಹಿತಿ ಇದೆ. ಹುಬ್ಳಿ ಆಗಿರ್ಬೋದು, ಮತ್ತು ಉಡುಪಿ ಆಗಿರ್ಬೋದು, ಮತ್ತು ಕೋಲಾರ ಆಗಿರ್ಬೋದು, ಎಲ್ಲ ಕಡೆಗೂ ಬಂದಿದೆ ಅಂತ ಒಂದು ಮಾಹಿತಿ ಇದೆ. ಹಾಗೆ ನಾವು ನಮ್ಮ ಇನ್ವೆಸ್ಟಿಗೇಷನನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಇಲ್ಲ, ಕೋರ್ಟ್ ಕಲಾಪ ನಡೀತಾನೆ ಇದೆ, ಯಾವುದು ಏನು ಬಂದಾಗಿಲ್ಲ. ನಾವು ಕಂಟಿನ್ಯೂ ಇರುತ್ತೆ, ಸಂಜೆವರೆಗೂ ಇರುತ್ತೆ. ನಾವು ಎಲ್ಲವೂ ಇಲ್ಲಿ ಎಲ್ಲ ಕಡೆ ಚೆಕ್ ಮಾಡಿಕೊಂಡು ನಾವು ಇನ್ನು ಮತ್ತೊಮ್ಮೆ ಬೇರೆ ನಮ್ಮ ಟೀಮ್ಸ್ಗಳ್ನು ನಾವು ಡಿಪ್ಲಾಯ್ ಮಾಡಿದ್ದೀವಿ. ಕಂಟಿನ್ಯೂಯಸ್ ಇದು ಕೋರ್ಟ್ ಮುಗಿಯೋ ತನಕ ನಾವು ಚೆಕ್ಕಿಂಗನ್ನು ನಾವು ಜಾರಿಯಲ್ಲಿ ಇಡಿಸ್ತೀವಿ.